ನಾರ್ಮಲ್ ಆಗಿ ಪಟ್ಲದಮ್ಮ ಅಥವಾ ಇದು ಮಾರಮ್ಮನ ವಿಗ್ರಹ ಅಂದ್ರೆ ಪೀಠದ ಮೇಲೆ ಕೂತಿರುವಂತ ವಿಗ್ರಹಗಳಾದ್ರೆ ಅಡಿಗೆ 5,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅಂದ್ರೆ ನಿಮ್ಗೆ 2 ಅಡಿ ಎತ್ತರ ವಿಗ್ರಹ ಮಾಡಿಸ್ಕೋತೀವಿ ಅಂದ್ರೆ 10,000 ರೂಪಾಯಿ ಚಾರ್ಜ್ ಆಗುತ್ತೆ. ಫುಲ್ ಫಿನಿಶಿಂಗು. ಮಾರಮ್ಮ ಅಂದ್ರೆ ಸಾಕು, ನಾನೇ ಐಡಿಯಾ ಕೊಟ್ಬಿಡ್ತೀನಿ. ಹಿಂದ್ಗಡೆ ಜ್ವಾಲೆ ಬರಬೇಕು, ಒಂದು ಕೈಗೆ ಕತ್ತಿ, ಒಂದು ಕೈಗೆ ಬಟ್ಲು, ಒಂದು ಕೈಗೆ ತ್ರಿಶೂಲ, ಒಂದು ಕೈಗೆ ಸರ್ಪ ಮತ್ತೆ ಡಮರುಗ, ಇದಿಷ್ಟು ಮಾರಮ್ಮ ಅಂತ ಬರುತ್ತೆ ಅಂತ ಹೇಳ್ತೀನಿ. ಪಟ್ಲದಮ್ಮ ಅಂದ್ರೆ ಹಿಂದ್ಗಡೆ ಹಾವು ಬರುತ್ತೆ. ಪಾರ್ವತಿ ಅಂಶದ್ದು ಮಾತ್ರನೇ ಎಲ್ಲಾ ತರದ ಚೇಂಜಸ್ ಬರುವಂತದ್ದು ಹೆಣ್ಣು ವಿಗ್ರಹಗಳಲ್ಲಿ. ಇನ್ನು ಲಕ್ಷ್ಮೀ ಸರಸ್ವತಿ ಸೇಮ್ ಇರುತ್ತೆ. ಇನ್ನು ಗಂಡು ವಿಗ್ರಹಗಳಲ್ಲಿ ಅಂತಂದ್ರೆ ನಿಮ್ಗೆ ಶಿವ ಪಾರ್ವತಿ ಈ ತರದ್ ಹೇಳಿದ್ರೆ ಸಾಕು ಮಾಡ್ಬಿಡ್ತೀವಿ. ಕೆಲವೊಂದು ವಿಗ್ರಹ ಅವ್ರ ರೆಫರೆನ್ಸ್ ಕೊಟ್ರೆ, ಈ ಕಾಳಿ ವಿಗ್ರಹಗಳು, ಈ ಜ್ಯೋತಿಷ್ ಶಾಲೆಗಳಿಗೆ ಇಟ್ಕೋತಾರೆ ನೋಡಿ, ಆ ತರದ್ದು ನಮ್ಗೆ ಇಷ್ಟೇ ಕೈ ಬೇಕು, 10 ಕೈ ಬೇಕು, 12 ಕೈ ಬೇಕು, ಈ ತರದ್ದು ಏನಾದ್ರು ಹೇಳಿದಾಗ ಮಾತ್ರ ನಾವು ಅದನ್ನ ಫೋಟೋ ರೆಫರೆನ್ಸ್ ಇಟ್ಕೊಂಡು ಮಾಡ್ಕೊಡ್ತೀವಿ. ಏನೇ ಫೋಟೋ ಕೊಟ್ಟರು ಮಾಡ್ಕೊಡ್ತೀವಿ. ಲೈಫ್ ವರ್ಕ್ ಮಾಡಲ್ಲ. ಗಾಂಧಿ, ನೆಹರು ಈ ತರದ ವರ್ಕ್ ಏನು ಮಾಡಲ್ಲ. ದೇವಸ್ಥಾನದ ವಿಗ್ರಹಗಳು, ಗಾರ್ಡನ್ ಸ್ಕಲ್ಪ್ಚರ್ಗಳು, ಗಾರ್ಡನ್ಗೆ ಏನಾದ್ರು ಕಾವೇರಿ ಬೇಕು ಅಂದ್ರೆ ಅಥವಾ ಅದು ನೀರ್ ಬೀಳ್ತಾ ಇರೋ ತರ ಬೇಕು ಅಂದ್ರೆ ಅದಕ್ಕೆ ಪೈಪ್ ಕನೆಕ್ಷನ್ ಏನ್ ಬೇಕು ಅದೆಲ್ಲ ಒಳಗಡೆನೆ ಆರ್ಮೇಚರ್ ಒಳಗಡೆನೆ ಕೊಟ್ಟು ಅದು ನೀಟಾಗಿ ಕಾಣದಂಗೆ ವರ್ಕ್ ಮಾಡ್ಕೊಡ್ತೀವಿ. ಒಂದು ಪರ್ಟಿಕ್ಯುಲರ್ ಆಗಿ ಹೆಣ್ಣು ದೇವ್ರ ದೇವಸ್ಥಾನಗಳಿದಾವೆ, ಅದು ಮೊದಲು ಮಣ್ಣಿಂದ ಇರ್ತಾ ಇತ್ತು, ಅದನ್ನ ಈಗ ಸಿಮೆಂಟ್ ಅಲ್ಲಿ ಇಟ್ಕೊಂಡು ಅವ್ರು ಮಾಡ್ಕೋತಾರೆ. ಅದು ಬಿಟ್ರೆ ಅಂದ್ರೆ ಗದ್ದಿಗೆ ಮಾಡಿ ಏನ್ ಮಾಡಿರ್ತಾರೆ ಅದ್ರಲ್ಲಿ ಸಿಮೆಂಟ್ ವಿಗ್ರಹ ಬರ್ತದೆ. ಅದು ಬಿಟ್ಟು ಮಿಕ್ಕದ್ದೆಲ್ಲನೂ ಕೂಡ ಕಲ್ಲಿನ ವಿಗ್ರಹನೇ ಇಟ್ಟು ಪೂಜೆ ಮಾಡುವಂಥದ್ದು. ಕೆಲವರು ಹಂಚಿನ ಮೇಲೆ ಇಟ್ಕೊಂಡು ಪೂಜೆ ಮಾಡುವಂಥವ್ರು ಸಿಮೆಂಟಿನ ವಿಗ್ರಹ ತಗೊಂಡೋಗ್ತಾರೆ. ಅಂಥವ್ರಿಗೆ ಸಿಮೆಂಟಿನ ವಿಗ್ರಹ ಕೊಟ್ಟಿದ್ದೀವಿ. ಯಾರು ಗರ್ಭಗುಡಿ ಮಾಡಿ ದೇವಸ್ಥಾನ ಮಾಡಿರ್ತಾರೆ ಅವರು ಕಲ್ಲಿನ ವಿಗ್ರಹಗಳನ್ನ ಮಾಡಿಸ್ಕೋತಾರೆ. ಕಲ್ಲಿನ ವಿಗ್ರಹನೇ ಶ್ರೇಷ್ಠ ಗರ್ಭಗುಡಿ. ಇಷ್ಟು ವರ್ಷದಲ್ಲಿ ಆ ಥರದ್ದು ಒಂದು ಫೋನ್ ಕಾಲ್ ಬಂದಿಲ್ಲ. ಡ್ಯಾಮೇಜ್ ಆಗಿದೆ, ತಗೊಂಡೋಗ್ಬೇಕಾದ್ರೆ ಏನಾಗಿದೆ. ಜೊತೆಗೆ ಯೂಸ್ ಮಾಡೋ ಸಿಮೆಂಟು ಕೂಡ ಒಳ್ಳೆ ಸಿಮೆಂಟ್ ಯೂಸ್ ಮಾಡ್ತೀವಿ, ಅಲ್ಟ್ರಾಟೆಕ್ ಅಥವಾ ಬಿರ್ಲಾ ಆ ಥರದನ್ನೇ ಯೂಸ್ ಮಾಡ್ತೀವಿ. ವರ್ಕಲ್ಲಿ 2 ಥರ ಇದೆ. ಒಂದು ನಮ್ಮ ಖುಷಿಗೆ ಅಂತ ಮಾಡ್ಕೊಳ್ಳುವಂಥದ್ದು, ಇನ್ನೊಂದು ಬೇರೆಯವ್ರ ಖುಷಿ ಪಡ್ಸೋಕ್ಕೆ ಅಂತ ಮಾಡುವಂಥದ್ದು. ಆವಾಗ ಬೇರೆಯವ್ರ ಖುಷಿ ಪಡ್ಸೋಕ್ಕೆ ಅಂತ ಮಾಡಿದಾಗ ಅವ್ರು ಏನೇ ಚೇಂಜಸ್ ಹೇಳಿದ್ರು ಕೂಡ ನಾವು ಅಷ್ಟೇ ಸಮಾಧಾನ ಮಾಡ್ಕೊಡ್ತೀವಿ. 2 ದಿನ ಆಗಲಿ 3 ದಿನ ಆಗಲಿ ಎಷ್ಟೇ ಚೇಂಜಸ್ ಹೇಳ್ತಾ ಆಗಲಿ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಒಂದು ಚಿಕ್ಕ ಪರಿಚಯ ಮಾಡಿಕೊಂಡು ನಿಮ್ಮ ಕಲೆಯ ಬಗ್ಗೆ ಒಂಚೂರು ನಮ್ಮ ಯಾರು ಈ ಆಡಿಯನ್ಸ್ಗಳಿದ್ದಾರೆ ಅವ್ರಿಗೊಂಚೂರು ವಿವರಿಸ್ತೀರಾ ಸರ್? ನನ್ನ ಹೆಸರು ರಾಮಚಂದ್ರ ಅಂದ್ಬಿಟ್ಟು. ಓಕೆ. ಮದ್ದೂರಲ್ಲೇ ಇರೋದು, ಮದ್ದೂರು ದೊಡ್ಡಿ ಬೀದಿನಲ್ಲಿ ಇರೋದು. ನಮ್ಮ ತಂದೆ ಹೆಸರು ಆರ್ ಲಕ್ಷ್ಮಣರಾಜ್ ಅಂತ. ಇದನ್ನ ಶುರು ಮಾಡಿ ಅಂದರೆ ಈ ಕಲೆನ ಶುರು ಮಾಡಿ ಅವರೇ ಶುರು ಮಾಡಿದ್ದು. ಅವರು ಮೊದಲು ಮೈಸೂರಲ್ಲಿದ್ದರು, ಇದು ತಾಯಿ ಊರು, ಇಲ್ಲಿ ಬಂದು ಶುರು ಮಾಡಿದ್ದು. ಆಲ್ಮೋಸ್ಟ್ ನಾನು 77 ಹುಟ್ಟಿರೋದು. ಆವಾಗ್ಲಿಂದ ಅವ್ರು ಇಲ್ಲಿ ಶುರು ಮಾಡಿದ್ದಾರೆ. ಓಕೆ ಸರ್. ಆವಾಗ್ಲಿಂದ ಅವ್ರು ಕೆಲಸ ಮಾಡ್ತಾ ಇದ್ರು. ಅವರು ತೀರ್ಕೊಂಡ ನಂತರ 94ರಲ್ಲಿ ಅವ್ರು ತೀರ್ಕೊಂಡ್ರು. ಅದಾದ್ಮೇಲೆ ನಾನು ಮತ್ತೆ ನಮ್ಮ ಬ್ರದರ್ ಇಬ್ರು ಕೂಡ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಒಂದು 5 ವರ್ಷದಿಂದ ಈ ಕೆಲಸ ನಾನು ಮುಂದುವರ್ಸ್ಕೊ ಹೋಗ್ತಾ ಇದ್ದೀನಿ. ಓಕೆ ಸರ್. ಈಗ ಇದು ನಿಮ್ಮ ತಂದೆಯವರು ಶುರು ಮಾಡಿದ್ವು ಅಂತ ಹೇಳಿದ್ರಿ ನೀವು. ಈಗ ಹಂಗೆ ಹೇಳ್ತಾ ಇದ್ದಾಗ ನನಗನ್ಸಿದ್ದು ಏನಂದರೆ, ನಿಮಗೆ ಕುಟುಂಬ ಕಲೆ ಅಂತೂ ಅಲ್ಲ, ಅಂದರೆ ಕೆಲಸ ಅಂತೂ ಅಲ್ಲ, ಪಾರಂಪರಿಕವಾಗಿ ಬಂದಿರೋದಂತೂ ಅಲ್ಲ. ಅವ್ರಿಗೆ ಯಾವ ರೀತಿ ಇಂಟ್ರೆಸ್ಟ್ ಬಂತು? ಅದೇನಾದ್ರು ನಿಮ್ಗೆ ಹೇಳಿದ್ರಾ? ಇಲ್ಲ, ತಂದೆಯವರು ಬಂದು ಮೈಸೂರಲ್ಲಿ ಚಿಕ್ಕ ಮಾರ್ಕೆಟಲ್ಲಿ ಅಂಗಡಿ ಇಟ್ಕೊಂಡಿದ್ರು. ಅವರು ಸುಮ್ಮನೆ ಇಂಟ್ರೆಸ್ಟ್ಗೆ ಅಂತ ಹೋಗಿ ಕಲ್ತದ ಕೆಲಸ ಇದು. ತದನಂತರದಲ್ಲಿ ಮದ್ದೂರಿಗೆ ಬಂದಾದ್ಮೇಲೆ ಜೀವನ ನಡೆಸೋದಕ್ಕೆ ಒಂದು ಬೇಕಲ್ಲ, ಅದಕ್ಕೋಸ್ಕರ ಇದನ್ನ ಅವರು ಶುರು ಮಾಡಿದ್ರು. ಅಂದ್ರೆ ಈ ದೇವಸ್ಥಾನದ ವಿಗ್ರಹಗಳು ಇದನ್ನ ಸಿಮೆಂಟ್ ಅಲ್ಲಿ ಶುರು ಮಾಡಿದ್ರು. ಅವ್ರು ಮಾಡ್ಬೇಕಾದ್ರೆ ನಾವು ನೋಡಿ ಕಲ್ತು ಆಮೇಲೆ ಅದನ್ನ ಸಿಮೆಂಟಿನ ವಿಗ್ರಹ ಮುಂದುವರ್ಸ್ಕೊಳ್ಳೋದು. ಮೂಲತಃ ನಾವು ಆಚಾರ್ಯರಾಗ್ಲಿ ವಿಶ್ವಕರ್ಮರಾಗ್ಲಿ ಅಲ್ಲ, ನಾವು ಒಕ್ಕಲಿಗರು. ನಾವು ಒಕ್ಕಲತನ ಮಾಡ್ಕೊಂಡು ಬಂದಿದ್ದು. ಈಗಲೂ ಗದ್ದೆ ಇದೆ, ಅದು ಹಾಗೆ ಇದೆ. ಏನು ವ್ಯವಸಾಯನು ಬೇರೆಯವ್ರಿಗೆ ಪಾಲು ಕೊಟ್ಟಿದ್ವಿ, ಅವ್ರು ವ್ಯವಸಾಯ ಮಾಡ್ತಾರೆ, ನಾವು ಈ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀವಿ. ಓಕೆ. ಅಂದ್ರೆ ಹವ್ಯಾಸವಾಗಿ ಶುರುವಾಗಿದ್ದು ಅದೊಂದು ನಿಮ್ಮ ವೃತ್ತಿಯಾಗಿ? ಹೌದು, ವೃತ್ತಿಯಾಗಿ ಬದಲಾವಣೆ ಆದದ್ದು. ಹವ್ಯಾಸಕ್ಕೆ ಕಲ್ತಿದ್ರು ಅವರು ಕಲ್ತದ್ದನ್ನ, ಹವ್ಯಾಸವಾಗಿ ಕಲ್ತದ್ದನ್ನ ಇಲ್ಲಿ ವೃತ್ತಿಯಾಗಿ ತಗೊಂಡ್ರು. ಅವ್ರು ಬದುಕು ಕಟ್ಬೇಕಿತ್ತಲ್ಲ, ಅವ್ರ ಜೀವನ ಸಾಗಿಸ್ಬೇಕಿತ್ತಲ್ಲ. ಹಾಗಾಗಿ ಆಮೇಲೆ ಅದು ತಂದೆ ಕಾಲ ನಂತರ ನಾನು ಸೆಕೆಂಡ್ PUC ಇದ್ದೆ. ಆವಾಗ ನಾವು ಬದುಕು ಕಟ್ಬೇಕಲ್ಲ, ಆಗ ಹತ್ರ ಇದ್ದದ್ದು ಅಂದ್ರೆ ಇದೇ ವರ್ಕು. ಈ ವರ್ಕನ್ನೇ ನಾವು ಮುಂದುವರ್ಸ್ಕೊಂಡು ಹೋದ್ವಿ. ಓಕೆ. ಇವಾಗ ಇದರದ್ದೆಲ್ಲ ಒಂದು ಪ್ರಾಸೆಸ್, ಅಂದರೆ ಇದು ತಯಾರಿಯಾಗುವಂಥ ಒಂದು ಪ್ರಾಸೆಸ್ ಬಗ್ಗೆ ಹೇಳಿ ಸರ್, ಹೇಗಿರುತ್ತೆ? ಪ್ರೋಸೆಸ್ ಅಂದರೆ ನಮ್ಮ ತಂದೆಯವರು ಮೊದಲು ಅಚ್ಚಿಂದ ಮಾಡ್ತಿದ್ರು. ಇದನ್ನು ಹಾಕ್ಬಿಟ್ಟು ಅಚ್ಚಲ್ಲಿ ತೆಗೆದು ಅದು ಮೋಲ್ಡ್ ವರ್ಕ್ ಇತ್ತು. ಆ ನಂತರ ನಾನು ಬಂದಾದ್ಮೇಲೆ ಅಂದರೆ ನಾವು ಇದಾದ್ಮೇಲೆ ಇಂಟ್ರೆಸ್ಟ್ ಬಂದು ಹ್ಯಾಂಡ್ ವರ್ಕ್ ಶುರು ಮಾಡೋಣ, ಅಂದರೆ ಮೆತ್ತಾಕ್ ಮಾಡುವಂಥ ಶುರು ಮಾಡೋಣ. ಓಕೆ. ಸಿಮೆಂಟ್ ವರ್ಕಲ್ಲಿ ಹಚ್ಚೋದು ಬೇಡ, ಡೀಟೇಲ್ ವರ್ಕ್ ಬರೋದು ಬೇಡ ಅಂದ್ಬಿಟ್ಟೇನೆ ಮಾಮೂಲಿ ಅದು ಆರ್ಮೇಚರ್ ಹಾಕಿ
ರಾಡ್ದು ಆರ್ಮೇಚರ್ ಹಾಕಿ ಅದಕ್ಕೆ ಇಟ್ಕೆ ಚೂರಂಟ್ ಹಾಕಿ ಅದನ್ನ ಪ್ರೋಸೆಸಿಂಗ್ ಪ್ಲಾಸ್ಟಿಕ್ ಅಂದ್ರೆ ಗಾರೆ ಮೆತ್ತ ಹಾಕಿದ್ದೇನೆ ಫಿನಿಶಿಂಗ್ ಕೊಡುವಂಥದ್ದು. ಮಾರ್ಬಲ್ ಪೌಡರ್ ಅಂತ ಸಿಗುತ್ತೆ, ಅದಕ್ಕೆ ಸಿಮೆಂಟ್ ಹಾಕಿ ಫಿನಿಶಿಂಗ್ ಕೊಡುವಂಥದ್ದನ್ನ ನಾವು ಪ್ರಕ್ರಿಯೆ ಆಮೇಲೆ ಶುರು ಮಾಡ್ಕೊಂಡದ್ದು. ಈಗ ಆ ಥರ ಶುರು ಮಾಡಿ 20 ವರ್ಷ ಆಯ್ತು. ಹ್ಯಾಂಡ್ ವರ್ಕ್ ಶುರು ಮಾಡಿ ಮೋಲ್ಡ್ ವರ್ಕ್, ಅದಕ್ಕಿಂತ ಮುಂಚೆ ಎಲ್ಲ ಮೋಲ್ಡ್ ವರ್ಕ್ ಇದ್ದದ್ದು, ಫೈಬರ್ ಮೋಲ್ಡು ಅಥವಾ ಸಿಮೆಂಟ್ ಮೋಲ್ಡು. ಆಮೇಲೆ ಒಂದು ಸ್ವಲ್ಪ ದಿನ ಒಂದು 4-5 ವರ್ಷ ರಬ್ಬರ್ ಮೋಲ್ಡ್ ಯೂಸ್ ಮಾಡಿದ್ದೀನಿ. ಆ ರಬ್ಬರ್ ಮೋಲ್ಡು ಅದು ಪರ್ಫೆಕ್ಟ್ ಉಳಿತಾ ಇರಲಿಲ್ಲ, ಅದು ತುಂಬಾ ದಿನ ಉಳಿತಾ ಇರಲಿಲ್ಲ. ಹಾಗಾಗಿ ಈಗ ಏನೇ ಇದ್ರು ಕೂಡ ಯಾವುದೇ ವರ್ಕ್ ಬಂದ್ರು ಏನು ಆರ್ಡರ್ ಕೊಡ್ತಾರೆ ಅದರದ್ದು ಅಳತೆ ಮತ್ತೆ ಏನು ಹೈಟ್ ಹೇಳ್ತಾರೆ, ಏನು ವಿಗ್ರಹ ಹೇಳ್ತಾರೆ ಅದನ್ನ ನಾವು ರೆಡಿ ಮಾಡ್ಕೊಡ್ತೀವಿ, ಅಲ್ಲೇ ರೆಡಿ ಮಾಡ್ಕೊಡ್ತೀವಿ. ಅಂದ್ರೆ ಟೈಮ್ ತಗೋತೀವಿ, 1 ತಿಂಗಳು ಟೈಮ್ ತಗೋತೀವಿ. ಒಂದು 5 to 10 days ವರ್ಕ್ ಹಿಡಿಯುತ್ತೆ, 15 days ಕ್ಯೂರಿಂಗ್ ಹಿಡಿಯುತ್ತೆ. ಅದಾದ್ಮೇಲೆ ಕಲರಿಂಗ್ ಮಾಡಿ ನಾವು ಕೊಡ್ತೀವಿ. ಬಟ್ ರಬ್ಬರ್ ಮೋಡಲ್ ಒಂದು ಪ್ರಾಬ್ಲಮ್ ಏನಂದ್ರೆ ಈಗ 2 ಅಡಿದು ಒಂದು ರಾಮನ್ ಸೆಟ್ ಮಾಡಿರ್ತೀವಿ, ಅದು 2 ಅಡಿನೇ ಬರೋದದು. ಸಡನ್ ಆಗಿ ಬಂದು ಯಾರು 3 ಅಡಿ ರಾಮನ್ ಸೆಟ್ ಬೇಕು ಅಂದ್ರೆ ಅದನ್ನ ನಾವು ಎಕ್ಸ್ಟೆಂಡ್ ಮಾಡಕ್ಕಾಗಲ್ಲ, ದೊಡ್ಡದ್ ಮಾಡಿ ಕೊಡಕ್ಕಾಗಲ್ಲ. ಅದೊಂದು ಪ್ರಾಬ್ಲಮ್ ಇತ್ತು. ಅವಾಗ ಮೋಲ್ಡ್ ಏನ್ ಮಾಡ್ತಿದ್ದೋ ಇಡ್ತಾ ಇದ್ದು ಹಾಗೇನೆ, ಅದು ಬೇಸಿಗೆಲಿ ಇಟ್ಟಾಗ ಮೋಲ್ಡ್ ಹಾಳಾಗ್ಬಿಡುತ್ತೆ. ಅದು ಮಾಸ್ ಆಗಿ ಸೇಲ್ ಮಾಡ್ತೀವಿ ಅಂದ್ರೆ ಮಾತ್ರ ಮೋಲ್ಡ್ ಯೂಸ್ ಆಗುತ್ತೆ, ಬಟ್ ಮಾಸ್ ಆಗಿ ಸೇಲ್ ಮಾಡಲ್ಲ ಅಂತಂದಾಗ ಮೋಲ್ಡ್ ಹಾಳಾಗುತ್ತೆ ಅನ್ನೋ ದೃಷ್ಟಿಯಿಂದ ಅದು ಬಿಟ್ಟು ಆಮೇಲೆ ಈ ಹ್ಯಾಂಡ್ ವರ್ಕ್ಗೆನೆ ಬಂದಿದ್ದೀವಿ. ಓಕೆ ಸರ್, ಈಗ ವಿಗ್ರಹಗಳು ಮಾಡೋದ್ರಲ್ಲಿ ಈಗ ಇಲ್ಲೊಂದಷ್ಟು ರೆಡಿ ಆಗಿರೋಂಥ ವಿಗ್ರಹಗಳಿದಾವೆ. ಹೌದು. ಈಗ ಕೆಲವೊಬ್ರು ಬಂದು ಇದೇ ವಿಗ್ರಹಗಳು ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಕೇಳ್ತಾರಲ್ವಾ, ಅವಾಗ ಅವರು ನಿಮ್ಗೆ ಫೋಟೋಸ್ಗಳೆಲ್ಲ ತೋರ್ಸಕ್ ಅದನ್ನು ಮಾಡ್ಕೊಡ್ತೀರಾ ಅಥವಾ? ನನ್ನ ಹತ್ರ ಬರೋರು ಯಾರು ಫೋಟೋ ರೆಫರೆನ್ಸ್ ಇಟ್ಕೊಂಡು ಬರಲ್ಲ. ಯಾಕಂದ್ರೆ ನಾನು ಈಗ ಬಂದು 31 ವರ್ಷ ಆಯ್ತು ಈ ಇದಕ್ಕೆ ಬಂದು. ಸುಮ್ನೆ ಮಾರಮ್ಮ ಅಂದ್ರೆ ಸಾಕು, ನಾನೇ ಐಡಿಯಾ ಕೊಟ್ಬಿಡ್ತೀನಿ. ಹಿಂದ್ಗಡೆ ಜ್ವಾಲೆ ಬರಬೇಕು, ಒಂದು ಕೈಗೆ ಕತ್ತಿ, ಒಂದು ಕೈಗೆ ಬಟ್ಲು, ಒಂದು ಕೈಗೆ ತ್ರಿಶೂಲ, ಒಂದು ಕೈಗೆ ಸರ್ಪ ಮತ್ತೆ ಡಮರುಗ, ಇದಿಷ್ಟು ಮಾರಮ್ಮ ಅಂತ ಬರುತ್ತೆ ಅಂತ ಹೇಳ್ತೀನಿ. ಪಟ್ಲದಮ್ಮ ಅಂದ್ರೆ ಹಿಂದ್ಗಡೆ ಹಾವು ಬರುತ್ತೆ. ಪಾರ್ವತಿ ಅಂಶದ್ದು ಮಾತ್ರನೇ ಎಲ್ಲಾ ತರದ ಚೇಂಜಸ್ ಬರುವಂತದ್ದು ಹೆಣ್ಣು ವಿಗ್ರಹಗಳಲ್ಲಿ. ಇನ್ನು ಲಕ್ಷ್ಮೀ ಸರಸ್ವತಿ ಸೇಮ್ ಇರುತ್ತೆ. ಇನ್ನು ಗಂಡು ವಿಗ್ರಹಗಳಲ್ಲಿ ಅಂತಂದ್ರೆ ನಿಮ್ಗೆ ಶಿವ ಪಾರ್ವತಿ ಈ ತರದ್ ಹೇಳಿದ್ರೆ ಸಾಕು ಮಾಡ್ಬಿಡ್ತೀವಿ. ಕೆಲವೊಂದು ವಿಗ್ರಹ ಅವ್ರ ರೆಫರೆನ್ಸ್ ಕೊಟ್ರೆ, ಈ ಕಾಳಿ ವಿಗ್ರಹಗಳು ಈ ಜ್ಯೋತಿಷಾಲೆಗಳಿಗೆ ಇಟ್ಕೋತಾರೆ ನೋಡಿ, ಆ ತರದ್ದು ನಮ್ಗೆ ಇಷ್ಟೇ ಕೈ ಬೇಕು, 10 ಕೈ ಬೇಕು, 12 ಕೈ ಬೇಕು, ಈ ತರದ್ದು ಏನಾದ್ರು ಹೇಳಿದಾಗ ಮಾತ್ರ ನಾವು ಅದನ್ನ ಫೋಟೋ ರೆಫರೆನ್ಸ್ ಇಟ್ಕೊಂಡು ಮಾಡ್ಕೊಡ್ತೀವಿ. ಏನೇ ಫೋಟೋ ಕೊಟ್ರು ಮಾಡ್ಕೊಡ್ತೀವಿ. ಲೈಫ್ ವರ್ಕ್ ಮಾಡಲ್ಲ, ಗಾಂಧಿ ನೆಹರು ಈ ತರದ ವರ್ಕ್ ಏನು ಮಾಡಲ್ಲ. ದೇವಸ್ಥಾನದ ವಿಗ್ರಹಗಳು, ಗಾರ್ಡನ್ ಸ್ಕಲ್ಪ್ಚರ್ಗಳು, ಗಾರ್ಡನ್ಗೆ ಏನಾದ್ರು ಕಾವೇರಿ ಬೇಕು ಅಂದ್ರೆ ಅಥವಾ ಅದು ನೀರ್ ಬೀಳ್ತಾ ಇರೋ ತರ ಬೇಕು ಅಂದ್ರೆ ಅದಕ್ಕೆ ಪೈಪ್ ಕನೆಕ್ಷನ್ ಏನ್ ಬೇಕು ಅದೆಲ್ಲ ಒಳಗಡೆನೆ ಆರ್ಮೇಚರ್ ಒಳಗಡೆನೆ ಕೊಟ್ಟು ಅದು ನೀಟಾಗಿ ಕಾಣದಂಗೆ ವರ್ಕ್ ಮಾಡ್ಕೊಡ್ತೀವಿ. ಫೌಂಟೇನ್ ತರದ್ದು ಆ ತರದ್ದು ಫೌಂಟೇನ್ ತರ ಎಲ್ಲ ಮಾಡಲ್ಲ. ಇಲ್ಲಿ ರೆಡಿ ಆಗುವಂತ ಸ್ಕಲ್ಪ್ಚರ್ಗಳು ಮನೆ ಹತ್ರ ಏನ್ ರೆಡಿ ಆಗ್ತದೋ ಅದನ್ನ ಮಾಡ್ಕೊಡ್ತೀವಿ. ಈಗ ಗಾರ್ಡನ್ಗೆ ರಾಧಾಕೃಷ್ಣ ಬೇಕು ಅಂತ ಕೇಳ್ತಾರೆ, ಅದನ್ನ ಮಾಡ್ಕೊಡ್ತೀವಿ. ಮತ್ತೆ ರಾಘವೇಂದ್ರ ಸ್ವಾಮಿ ಕೇಳಿದಾರೆ ಒಬ್ರು ಗಾರ್ಡನ್ಗೆ, ಅದು ರೆಡಿ ಮಾಡಿ ಇಟ್ಟಿದ್ದೀನಿ. ಅದಿನ್ನು ಹೋಗಿಲ್ಲ, ತಗೊಂಡೋಗಿಲ್ಲ. ಅದ್ ಬಿಟ್ರೆ ಬುದ್ಧ ಕೇಳ್ತಾರೆ, ಅದು ಹೊರಗಡೆ ಇಡ್ಲಿಕ್ಕೆ ಗಾರ್ಡನ್ಗೆ ಬುದ್ಧ ಕೇಳ್ತಾರೆ. ಆ ತರದ ಗಾರ್ಡನ್ ಸ್ಕಲ್ಪ್ಚರ್ಸ್ಗಳು ಸಿಮೆಂಟ್ ಇಂದ ಅಷ್ಟೇನೆ ಮಾಡ್ತಾ ಇರೋದು, ಫೈಬರ್ ವರ್ಕ್ ಮಾಡ್ತಾ ಇಲ್ಲ. ಸಿಮೆಂಟ್ ಮಾಡ್ತಿದ್ದೀರಿ, ಬರೀ ಸಿಮೆಂಟ್ ಅಷ್ಟೇ. ಓಕೆ. ಈಗ ಇದನ್ನ ಒಳಗಡೆ ಗರ್ಭಗುಡಿಯಾಗಿ ವಿಗ್ರಹಗಳಾಗಿ ಕೂಡ ಇದನ್ನ ಪ್ರತಿಷ್ಠಾಪನೆ ಇಲ್ಲಿ ಹಳ್ಳಿಗಳ ಕಡೆ ಕೆಲವೊಂದು ಇದಿದೆ, ಏನು ಪಟ್ಲದಮ್ಮಂದು ದೇವಸ್ಥಾನ ಅಥವಾ ಒಂದು ಪರ್ಟಿಕ್ಯುಲರ್ ಆಗಿ ಹೆಣ್ಣು ದೇವ್ರ ದೇವಸ್ಥಾನಗಳಿದಾವೆ. ಅದು ಮೊದಲು ಮಣ್ಣಿಂದ ಇರ್ತಾ ಇತ್ತು, ಅದನ್ನ ಈಗ ಸಿಮೆಂಟ್ ಅಲ್ಲಿ ಇಟ್ಕೊಂಡು ಅವ್ರು ಮಾಡ್ಕೋತಾರೆ. ಅದು ಬಿಟ್ರೆ ಅಂದ್ರೆ ಗದ್ದಿಗೆ ಮಾಡಿ ಏನ್ ಮಾಡಿರ್ತಾರೆ ಅದ್ರಲ್ಲಿ ಸಿಮೆಂಟ್ ವಿಗ್ರಹ ಬರ್ತದೆ. ಅದು ಬಿಟ್ಟು ಮಿಕ್ಕದ್ದೆಲ್ಲನೂ ಕೂಡ ಕಲ್ಲಿನ ವಿಗ್ರಹನೇ ಇಟ್ಟು ಪೂಜೆ ಮಾಡುವಂಥದ್ದು. ಕೆಲವರು ಹಂಚಿನ ಮೇಲೆ ಇಟ್ಕೊಂಡು ಪೂಜೆ ಮಾಡುವಂಥವ್ರು ಸಿಮೆಂಟಿನ ವಿಗ್ರಹ ತಗೊಂಡೋಗ್ತಾರೆ. ಅಂಥವ್ರಿಗೆ ಸಿಮೆಂಟಿನ ವಿಗ್ರಹ ಕೊಟ್ಟಿದ್ದೀವಿ. ಯಾರು ಗರ್ಭಗುಡಿ ಮಾಡಿ ದೇವಸ್ಥಾನ ಮಾಡಿರ್ತಾರೆ ಅವರು ಕಲ್ಲಿನ ವಿಗ್ರಹಗಳನ್ನ ಮಾಡಿಸ್ಕೋತಾರೆ. ಕಲ್ಲಿನ ವಿಗ್ರಹನೇ ಶ್ರೇಷ್ಠ ಗರ್ಭಗುಡಿಗೆ. ಈಗ ವಿಗ್ರಹಗಳೆಲ್ಲ ಇವಾಗ ಸಿಮೆಂಟ್ ಅಲ್ಲಿ ನೀವು ಮಾಡ್ತಿದ್ದೀರಿ ಅಂದ್ರೆ ಅದರ ಪರಿಪೂರ್ಣ ಆಗ್ಬೇಕು ಅಂತಂದ್ರೆ ಅದಕ್ಕೊಂದು ಬಣ್ಣ ಕೊಡ್ಬೇಕಲ್ವಾ ಸರ್? ಹೌದು. ಆ ಬಣ್ಣನೆಲ್ಲ ನೀವೇ ಮಾಡ್ತೀರಿ ಇಲ್ಲ ಬೇರೆ ಯಾರು? ಇಲ್ಲ, ಕಂಪ್ಲೀಟ್ ವರ್ಕ್ ರೆಡಿ ಮಾಡ್ಕೊಡ್ತೀವಿ ಸರ್. ಅದನ್ನ ನಮ್ಮ ಹತ್ರ ಆರ್ಡರ್ ಕೊಟ್ರೆ ಫುಲ್ ಫಿನಿಶಿಂಗು ಅಂದ್ರೆ ಏನು ವರ್ಕ್ ತಗೋತೀವಿ. ಯಾಕಂದ್ರೆ ಅವ್ರು ಹೋಗಿ ಮತ್ತೆ ಬಣ್ಣ ಹೊಡೆಯಲಿಕ್ಕೆ ಇನ್ನೊಬ್ರು ಹುಡುಕೋಂಗಿಲ್ಲ. ಈಗ ಇಲ್ಲಿ ಬಣ್ಣ ಆಗಿರುವಂತ ವರ್ಕ್ ಇಲ್ಲ, ಡೆಲಿವರಿ ಆಗಿದೆ. ವಾಟರ್ ಬೇಸ್ಡ್ ಕಲರ್ ಬಣ್ಣ ಮಾಡಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಅವ್ರು ತಗೊಂಡೋಗಿ ಕುಂಡಿಸ್ಕೊಳ್ಳೋದು ಎಷ್ಟೋ ಅಷ್ಟೇ ಅವ್ರದ್ದು, ಅಷ್ಟೇ ಕೆಲಸ ಇರುತ್ತೆ, ಬೇರೆ ಇಲ್ಲ. ಸರ್, ನಿಮ್ಮ ಪ್ರಕಾರ ಅಂದರೆ ನಿಮ್ಮ ಈ ಕಲಾಪಯಣದಲ್ಲಿ ತುಂಬ ಶ್ರೇಷ್ಠ ಕಲಾವಿದರು ಅಂತ ನೀವು ಯಾರನ್ನ ಹೇಳ್ತೀರಿ? ಶ್ರೇಷ್ಠ ಕಲಾವಿದರು ಅಂತಂದರೆ ಮನುಷ್ಯರಾಗಿರೋರು ನಾವ್ಯಾರು ಅಲ್ಲ ಸರ್. ಮತ್ತೆ ನಾವ್ಯಾರು ಅಲ್ಲ ಅಂದರೆ, ಯಾಕಂದ್ರೆ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತೀನಿ, ನಮ್ಗಿಂತ ಚೆನ್ನಾಗಿ ಮಾಡೋರು ಇನ್ನೊಂದು ಇರ್ತದೆ. ಅದೊಂದು ಗಾದೆ ಇಲ್ಲ, ಗುಡ್ಡಕ್ಕಿಂತ ಗುಡ್ಡ ದೊಡ್ಡದು ಅನ್ನೋದೊಂದು ಗಾದೆ ಇದೆ. ಅದೇ ಥರ ತುಂಬ ಒಳ್ಳೆ ಕಲಾವಿದ, ತುಂಬ ಒಬ್ಬ ಕ್ರಿಯೇಟಿವ್ ಅಂತಂದರೆ ಅದು ದೇವರೇನೆ ಅಥವಾ ಈಶ್ವರನೇ. ಏನಕ್ಕೆ ಅಂದರೆ ನಾವು ಅದನ್ನ ಎಲ್ಲ ಇಮಿಟೇಟ್ ಮಾಡ್ತಾ ಇದ್ದೀವಿ. ಬಣ್ಣಗಳು ಕೊಟ್ಟಿರೋದಾಗ್ಬೋದು ಅಥವಾ
ನೀವು ನಂಬ್ತಿರೋ ಬಿಡ್ತಿರೋ ಒಂದು ಸೊಳ್ಳೆ ಕ್ರಿಯೇಟ್ ಮಾಡಿದ್ದಾನೆ, ಅದಕ್ಕೆ ರಕ್ತ ಹಿರ್ಕೊಳ್ಳೋದಕ್ಕೆ ಒಂದು ನಾಸಲ್ ಅಂದರೆ ಒಂದು ಪೈಪ್ ಕ್ರಿಯೇಟ್ ಆಗಿದೆ ಅಲ್ಲ, ಅದನ್ನ ನಾವು ಈಗ ಅದೇ ಸೈಜ್ಗೊಂದು ಮಾಡ್ತೀವಿ ಅನ್ನೋಕ್ಕೂ ಕೂಡ ನಮ್ಮ ಕೈಲಿ ಆಗಲ್ಲ. ಕರೆಕ್ಟ್. ಆ ಕ್ರಿಯೇಷನ್ ಮುಂದೆ, ಆ ವರ್ಕ್ ಮುಂದೆ, ಅದ್ರದ್ದೊಂದು ಕ್ರಿಯೇಟಿವಿಟಿ ಇದೆಯಲ್ಲ, ಅದು ಮುಂದೆ ನಮ್ದು ಏನೇನು ಇಲ್ಲ. ಅದಕ್ಕೆ ಒಂದು ಸೆಲೆಕ್ಟ್ ಹೊಡಿಲೇಬೇಕು. ಅಥವಾ ನಾವೆಲ್ಲ ಕಾಪಿ ಮಾಡ್ತಾ ಇದ್ದೀವಿ, ಕಂಪಲ್ಸರಿ ಕಾಪಿ ಮಾಡ್ತಾ ಇದ್ದೀವಿ ಅಂದರೆ ಅವನೇ ದೊಡ್ಡ ಕ್ರಿಯೇಟರ್. ಹಂಗಾಗಿ ದೇವರೇ ದೊಡ್ಡ ಆರ್ಟಿಸ್ಟ್. ಸರಿ ಸರ್, ಇವಾಗ ಇದರ ಏನಂದರೆ ನಾನು ಇದನ್ನು ಕೇಳಬಾರ್ದು, ಅವರ ಕೇಳ್ತಿದ್ದೀನಿ. ಇದರ ಬೆಲೆಗಳನ್ನೆಲ್ಲ ಹೇಗೆ ನಿರ್ಧಾರ ಆಗುತ್ತೆ? ಯಾವ ಥರ ಇದು ಮಾಡ್ತೀರಿ ನೀವು? ನಾರ್ಮಲ್ ಆಗಿ ಪಟ್ಲದಮ್ಮ ಅಥವಾ ಇದು ಮಾರಮ್ಮನ ವಿಗ್ರಹ ಅಂದರೆ ಪೀಠದ ಮೇಲೆ ಕೂತಿರೋವಂಥ ವಿಗ್ರಹಗಳಾದರೆ ಅಡಿಗೆ 5,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅಂದರೆ ನಿಮಗೆ 2 ಅಡಿ ಎತ್ತರ ವಿಗ್ರಹ ಮಾಡಿಸ್ಕೋತೀವಿ ಅಂದರೆ 10,000 ರೂಪಾಯಿ ಚಾರ್ಜ್ ಆಗುತ್ತೆ. ಓಕೆ. ಫುಲ್ ಫಿನಿಶಿಂಗು. ಅದ್ರ ಮೇಲೆ ಇನ್ನೇನಾದ್ರು ಸಿಂಹದ ಮೇಲೆ ಕೂತಿರೋವಂಥದ್ದು ಅಥವಾ ಹುಲಿ ಮೇಲೆ ಕೂತಿರೋವಂಥದ್ದು ಅಮ್ಮನ ವಿಗ್ರಹ ಆಯಿತು ಅಂದರೆ ನಿಮಗೆ ಅಡಿಗೆ 6,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಯಾಕೆಂದರೆ ಕೆಲಸ ಹೆಂಗೆ ಹಿಡಿಯುತ್ತೆ ಆ ಥರದ ಮೇಲೆ ಡಿಪೆಂಡ್ ಮಾಡ್ತೀವಿ. ಅಥವಾ ನಮಗೆ 4 ಕೈ ಬೇಡ, 6 ಕೈ ಬೇಕು, 8 ಕೈ ಬೇಕು, 10 ಕೈ ಬೇಕು ಅಂದರೆ ವರ್ಕ್ ಮೇಲೆ ಡಿಪೆಂಡ್ ಮಾಡ್ತೀವಿ. ಅದೇ ವೆಂಕಟರಮಣ ಸ್ವಾಮಿ ಮಾಡ್ತು ಅಂದರೆ ಅಡಿಗೆ 7,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅದು ವರ್ಕ್ ಜಾಸ್ತಿ ಹಿಡಿಯುತ್ತೆ ವೆಂಕಟರಮಣ ಸ್ವಾಮಿಗಾದರೆ. ಶ್ರೀನಿವಾಸ ದೇವರಿಗೆ ಕೆಲಸ ತುಂಬ ಹಿಡಿಯೋದ್ರಿಂದ ಅದಕ್ಕೆ ಅಡಿಗೆ 7,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಈಗ ತೊಗೊಂಡೋದ್ಮೇಲೆ ಅವರು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತಾರೆ, ಇಲ್ಲ ಒಂದು ಕಡೆ ಅದನ್ನು ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಇವಾಗ ಫೈನಲ್ ವರ್ಕ್ ಅಂದರೆ ಟಚಪ್ ವರ್ಕ್ ಫೈನಲ್ ಏನಂತ ನೀವು ಹೋಗಿ ಮಾಡಿಕೊಡ್ತೀರಾ ಅಲ್ಲಿ? ತೊಂದರೆ ಇಲ್ಲ. ಇನ್ ಕೇಸ್ ತಗೊಂಡೋಗ್ಬೇಕಾದ್ರೆ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ಫೋನ್ ಮಾಡಿದ್ರೆ ಖಂಡಿತ ಮಾಡ್ಕೊಡ್ತೀವಿ. ಬಟ್ ಇಷ್ಟು ವರ್ಷದಲ್ಲಿ ಆ ಥರದ್ದು ಒಂದು ಫೋನ್ ಕಾಲ್ ಬಂದಿಲ್ಲ. ಓಕೆ ಓಕೆ ಓಕೆ. ಡ್ಯಾಮೇಜ್ ಆಗಿದೆ, ತಗೊಂಡೋಗ್ಬೇಕಾದ್ರೆ ಏನಾಗಿದೆ, ಅದಕ್ಕೆ ಏನು ಆರ್ಮೇಚರ್ ಹಾಕಬೇಕು ಅದು ಕರೆಕ್ಟಾಗಿ ಆರ್ಮೇಚರ್ ಹಾಕಿ ರಾಡ್ಗಳನ್ನ ಪರ್ಫೆಕ್ಟಾಗಿ ಕೊಟ್ಟು ಕ್ಯೂರಿಂಗು ಸಿಮೆಂಟಿನ ವಿಗ್ರಹ ಏನೇ ಇದು ಮಾಡಿದ್ರು ಕೂಡ 15 ಡೇಸ್ ಕ್ಯೂರಿಂಗ್ ಮಾಡಲೇಬೇಕು. ಜೊತೆಗೆ ಯೂಸ್ ಮಾಡೋ ಸಿಮೆಂಟು ಕೂಡ ಒಳ್ಳೆ ಸಿಮೆಂಟ್ ಯೂಸ್ ಮಾಡ್ತೀವಿ, ಅಲ್ಟ್ರಾಟೆಕ್ ಅಥವಾ ಬಿರ್ಲಾ ಆ ಥರದನ್ನೇ ಯೂಸ್ ಮಾಡ್ತೀವಿ. ಕ್ಯೂರಿಂಗ್ ಚೆನ್ನಾಗಿ ಮಾಡಿರ್ತೀವಿ, ಅದಂತೂ ಹೇಳ್ತೀನಿ ನಾನು. ಬಟ್ ಅರ್ಜೆಂಟಿಗೆ ಯಾವ ಕೆಲಸನೂ ಮಾಡ್ಕೊಡಲ್ಲ. 1 ತಿಂಗಳು ಮಿನಿಮಮ್ 1 ತಿಂಗಳು ಟೈಮ್ ತಗೊಂಡೇ ಅವಧಿ 1 ತಿಂಗಳಾಗುತ್ತೆ. ಹೌದು, ಒಂದು ವಿಗ್ರಹ ರೆಡಿ ಮಾಡಿ ಅದು ಕ್ಯೂರಿಂಗ್ ಆದ್ಮೇಲೆ ಕೊಡೋದು. ಅವ್ರು 1 ವಾರದಲ್ಲೇ ಕೊಡಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ದುಡ್ಡು ಎಷ್ಟೇ ಕೊಡ್ತೀನಿ ಅಂದ್ರೂ ಕೂಡ 1 ವಾರದಲ್ಲಿ ವರ್ಕ್ ಕೊಡೋದೇ ಇಲ್ಲ. ಬಟ್ ರೆಡಿ ಇರೋ ವಿಗ್ರಹ ಯಾರು ತಗೊಂಡೋಗಿಲ್ಲ ಅಂತಂದಾಗ ಒಂದು ಆರ್ಡರ್ ಕೊಟ್ಟಿರ್ತಾರೆ, 6 ತಿಂಗಳವರೆಗೂ ನಾವು ಬಿಲ್ಲಲ್ಲಿ ಕೊಟ್ಟಿರ್ತೀವಿ. 6 ತಿಂಗಳ ನಂತರ ಬಂದರೆ ವಿಗ್ರಹ ಸಿಗಲ್ಲ. ಅಥವಾ ಫೋನ್ ಮಾಡಿ ವಿಷಯ ತಿಳಿಸ್ತೀವಿ, ಸರ್ 6 ತಿಂಗಳಾದ್ರೂ ಬಂದಿಲ್ಲ, ನಾವು ಬೇರೆಯವ್ರಿಗೆ ವಿಗ್ರಹ ಕೊಡ್ತಾ ಇದ್ದೀವಿ ಅಂತ. ಹಂಗೆ ಅಂದ್ಬಿಟ್ಟು ಯಾವ್ದಾರು ಇಲ್ಲಿರೋ ವಿಗ್ರಹ ಸೆಲೆಕ್ಟ್ ಆಯಿತು ಮಾಡ್ತು ಅಂತಂದರೆ ಆವಾಗ ಅದನ್ನು ಬೇರೆಯವ್ರಿಗೆ ಕೊಡ್ತೀವಿ. ರೆಡಿ ಇರೋ ವಿಗ್ರಹ, ಕ್ಯೂರಿಂಗ್ ಆಗಿರೋವಂಥ ವಿಗ್ರಹ. ಇವಾಗ ಆಲ್ಮೋಸ್ಟ್ ಇಲ್ಲಿರೋದೆಲ್ಲ ಬುಕ್ಕಿಂಗ್ ಆಗಿರೋ. ಹೌದು, ಆರ್ಡರ್ ಆಗಿ ಅಡ್ವಾನ್ಸ್ ಮಾಡಿರ್ತಾರೆ, ಹಾಫ್ ಅಮೌಂಟ್ ಅಡ್ವಾನ್ಸ್ ಮಾಡಿರ್ತಾರೆ. ಕೆಲವರು 1000 ಕೊಟ್ಟಿರ್ತಾರೆ, ಇನ್ನು ಕೆಲವರು 1 ವಾರದಲ್ಲಿ ಕೊಡ್ತೀನಿ ಅಂತ ಹೋಗಿರ್ತಾರೆ. ಆದರೆ ಬಂದಿರಲ್ಲ, ಅಲ್ಲಿವರೆಗೂ ವೇಟ್ 6 ತಿಂಗಳು ವೇಟ್ ಮಾಡ್ತೀವಿ. ಅದಾದ್ಮೇಲೆ ಬೇರೆ ಯಾರು ಅದೇ ಥರದ್ದು ಬೇಕು ಅಂತಂದಾಗ ಅದನ್ನ ಡೆಲಿವರಿ ಮಾಡ್ಬಿಡ್ತೀವಿ. ಸರ್, ಇಷ್ಟು ವರ್ಷದಲ್ಲಿ ನೀವು ಮಾಡಿರೋವಂಥ ವಿಗ್ರಹಗಳಲ್ಲೇ ನಿಮಗೆ ಇವಾಗ ಖುಷಿ ಕೊಡುವಂಥ ಯಾವ್ದಾದ್ರು ವಿಗ್ರಹಗಳಿದ್ದಾವೆ ಸರ್? ಎಲ್ಲ ವಿಗ್ರಹನೂ ಖುಷಿ ಕೊಡುತ್ತೆ. ಖುಷಿ ಕೊಟ್ಟೇ ಮಾಡಬೇಕು. ಯಾಕೆಂದರೆ ವರ್ಕಲ್ಲಿ 2 ಥರ ಇದೆ. ಒಂದು ನಮ್ಮ ಖುಷಿಗೆ ಅಂತ ಮಾಡ್ಕೊಳ್ಳುವಂಥದ್ದು, ಇನ್ನೊಂದು ಬೇರೆಯವ್ರ ಖುಷಿ ಪಡ್ಸೋಕ್ಕೆ ಅಂತ ಮಾಡುವಂಥದ್ದು. ಆವಾಗ ಬೇರೆಯವ್ರ ಖುಷಿ ಪಡ್ಸೋಕ್ಕೆ ಅಂತ ಮಾಡಿದಾಗ ಅವ್ರು ಏನೇ ಚೇಂಜಸ್ ಹೇಳಿದ್ರು ಕೂಡ ನಾವು ಅಷ್ಟೇ ಸಮಾಧಾನ ಮಾಡ್ಕೊಡ್ತೀವಿ. 2 ದಿನ ಆಗಲಿ 3 ದಿನ ಆಗಲಿ ಎಷ್ಟೇ ಚೇಂಜಸ್ ಹೇಳ್ತಾ ಆಗಲಿ, ಚೇಂಜಸ್ ಹೇಳಲ್ಲ, ನಾರ್ಮಲ್ ಆಗಿ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತಾರೆ. ಆ ಫೇಸ್ ವರ್ಕ್ ಆಗ್ಬೋದು ಎಲ್ಲ ಡೀಟೇಲ್ ಆಗೇ ಮಾಡ್ತೀನಿ. ನಾವು ಖುಷಿ ಪಡ್ತೀವಿ, ಅವರು ಖುಷಿ ಪಡ್ತೀವಿ. ಫ್ಯಾಕ್ಷನ್ ಅನ್ನೋ ಇರೋದಿಲ್ಲ. ಅಂದರೆ ನಾವು ನಾರ್ಮಲಾಗಿ ಆರ್ಟಲ್ಲಿ ಎಂಡ್ ಅನ್ನೋದು ಇರೋದಿಲ್ಲ, ಇದು ಇಲ್ಲಿಗೆ ಮುಗೀತು ಅಂತ. ನಾಳೆಗೆ ಇನ್ನೊಂದು ಹೊಸದೇನೋ ಶುರು ಆಗಿರುತ್ತೆ, ಹೊಸದು ಇನ್ನೊಂದೇನೋ ಬಂದಿರುತ್ತೆ, ಬದಲಾವಣೆ ಆಗ್ತಾನೆ ಇರ್ಬೇಕು. ಓಕೆ ಸರ್, ಓಕೆ. ತುಂಬ ಖುಷಿ ಆಯಿತು ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದು. ಎಲ್ಲಿ ಬರುತ್ತೆ ಸರ್ ನಿಮ್ಮ ಈ ಒಂದು ವರ್ಕ್ಶಾಪ್? ಸರ್, ಇದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು, ಮದ್ದೂರು ಬಸ್ ಸ್ಟ್ಯಾಂಡಿಂದ ವಾಕಬಲ್ ಡಿಸ್ಟೆನ್ಸು ಒಂದು 200 ರಿಂದ 250 ಮೀಟ್ರು. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರಸ್ತೆಯಲ್ಲೇ ಸಿಗುತ್ತೆ. ನರಸಿಂಹಸ್ವಾಮಿ ದೇವಸ್ಥಾನದ ಹಿಂಭಾಗನೇ ಇದೆ ಸರ್ ಇದು. ನರಸಿಂಹಸ್ವಾಮಿ ದೇವಸ್ಥಾನ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ನಾವು ಅಡ್ರೆಸ್ ಇಡ್ಬೇಕಾದ್ರೂ ಅಷ್ಟೇ, ನರಸಿಂಹಸ್ವಾಮಿ ದೇವಸ್ಥಾನದ ಹಿಂಭಾಗ ಅಂತ ಹೇಳ್ತೀವಿ. ಇಲ್ಲ ಈ ಕಡೆ ಮದ್ದೂರಮ್ಮನ ದೇವಸ್ಥಾನ ಇದೆ, ಮದ್ದೂರಮ್ಮನ ದೇವಸ್ಥಾನದಿಂದ ಪಕ್ಕ ಬಂದರೂ ಕೂಡ ಆಪೋಸಿಟ್ ರೋಡಲ್ಲಿ ಬಂದರೂ ಕೂಡ ಸಿಗುತ್ತೆ ಅಂತ ಹೇಳ್ತೀವಿ. ಓಕೆ ಸರ್, ಓಕೆ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ಹೀಗೆ ನಿಮ್ಮ ಕಲಾಪಯಣ ಸಾಗ್ತಾ ಇರಲಿ ಸರ್. ನಮ್ಮ ಚಾನಲ್ಗೆ ನೀವು ಒಂದು ಇಂಟರ್ವ್ಯೂ ಕೊಟ್ಟಿದ್ದು ನಮಗೂ ಖುಷಿ ಆಯಿತು. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ಧನ್ಯವಾದಗಳು.